ವರ್ಷದ ಮೊದಲ ಹಬ್ಬ, ಹಿಂದೂಗಳ ಪವಿತ್ರವಾದ ಹಬ್ಬ ಈ ನಮ್ಮ ಯುಗಾದಿ. ಈ ಹಬ್ಬವನ್ನ ಚಂದ್ರನ ದರ್ಶನ ಪಡೆದು ಸಿಹಿ ಕಹಿ ಸಮಾನವಾಗಿ ಬದುಕಲ್ಲಿ ಬರಲೆಂದು ಬೇವು ಬೆಲ್ಲ ತಿಂದು ಭಗವಂತನಲ್ಲಿ ಪ್ರಾರ್ಥಿಸುವುದು ವಾಡಿಕೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಕಾರ್ಮಿಕ ವಾಚನ ಮಾಡುವ ಮೂಲಕ ಈ ಯುಗಾದಿಯನ್ನ ತಲೆತಲಾಂತರಗಳಿಂದ ವಿಭಿನ್ನವಾಗಿ ಆಚರಿಸ್ತಾ ಬರುತ್ತಿದ್ದಾರೆ. ಹೌದು ವೀಕ್ಷಕರಿ, ಹೊಸದುರ್ಗ ತಾಲೂಕಿನ ಅಂಚಿಬಾರಿಹಟ್ಟಿ ಗ್ರಾಮದಲ್ಲಿಂದು ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಸಂಗನ ಸ್ವಾಮಿ, ಶ್ರೀ ರಂಗನಾಥ ಸ್ವಾಮಿಯವರ ಮುಂದೆ ಚಂದ್ರನ ದರ್ಶನವನ್ನ ಕಣ್ಣುರೆಪ್ಪೆ ಹೊಡೆಯದಂತೆ ಪಡೆದು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಪೂಜಾರಿ ನಿಂಗಪ್ಪನವರು ಚಂದ್ರನನ್ನ ನೋಡುತ್ತಾ 12 ಆಣೆ ಮುಂಗಾರು 4 ಆಣೆ ಹಿಂಗಾರು ಬೆಳೆ ಆಗುವ ಸಾಧ್ಯತೆ ಇದೆ, ಮಾಡಿದಷ್ಟು ಲಾಭವಿದೆ ಎಂದು ಕಾರ್ಣಿಕವನ್ನ ನುಡಿದಿದ್ದಾರೆ. ಒಟ್ಟಾರೆ ಈ ವೇಳೆ ಪೂಜಾರಿ ಕರಿಯಪ್ಪ, ಕಾಂತಪ್ಪ, ಮೆಂಬರ್ ರಂಗಸ್ವಾಮಿ, ರಾಮಪ್ಪ, ದಾಸಪ್ಪ, ಆನಂದಪ್ಪ, ಜಯರಾಮ್, ಕೋದಂಡಪ್ಪ, ಸಂಗಪ್ಪ, ಪೂಜಾರಿ ಕೃಷ್ಣಪ್ಪ, ವೀರಭದ್ರಪ್ಪ, ಪೂಜಾರಿ ರಂಗಸ್ವಾಮಿ, ಸಿದ್ದಪ್ಪ, ಸಿ ತಿಪ್ಪೇಸ್ವಾಮಿ, ಎ ತಿಪ್ಪೇಸ್ವಾಮಿ, ಕೆ ಬಡಪ್ಪ, ಕರಿಯಪ್ಪ, ಎಸ್ ರಂಗಪ್ಪ, ಎಂ ಚಿತ್ತಲಿಂಗಪ್ಪ, ಎ ಆರ್ ರಂಗಪ್ಪ, ನೆಂದಪ್ಪ, ತಿಪ್ಪಯ್ಯ ಹಾಗೂ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ನೂರಾರು ಸಂಖ್ಯೆಯ ಭಕ್ತರು ಇಂದು ನಡೆದ ಚಿತ್ರಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಗಂಟೆ ಮಾತಾಡ್ಬೇಡ್ರಿ. आज लोट कुठं दिसला ಎಷ್ಟಾಣೆ ಬರಬೇಕು 12
ಅಂಚಿಬರಿಯಟ್ಟಲ್ಲಿ ಶ್ರೀ ಚಿತ್ರಲಿಂಗೇಶ್ವರ ವರ್ಷ ಕಾರ್ಣಿಕ ಅಂತಂದು ನೀವು ಚಂದ್ರ ನೋಡಿದ ತಕ್ಷಣ ಮಾಡ್ತೀರಾ. ಅದು ಕಾರ್ಣಿಕದ ಬಗ್ಗೆ ಏನು ಹೇಳ್ತೀರಾ? ಸುಮಾರು 106 ವರ್ಷದಿಂದ ನಾವಿಲ್ಲಿ ಶ್ರೀ ಆರ್ಯನ ಕಣಿವೆ ರಂಗನಾಥ ಸ್ವಾಮಿ ಸನ್ನಿಧಾನ ಅಂಚಿಬರಿಯಟ್ಟಿಯಲ್ಲಿ ಸುಮಾರು 106 ವರ್ಷಗಳಿಂದ ನಾವು ಕಾರ್ಣಿಕವನ್ನು ಹೇಳ್ತೀವಿ. ಕಾರ್ಣಿಕ ಅಂದರೆ ಸ್ವಾಮಿ ಚಿತ್ರಲಿಂಗೇಶ್ವರ ಸ್ವಾಮಿ ಕಾರ್ಣಿಕ ಹೇಳಿದಾಗ ಇಲ್ಲಿ ಮಳೆ ಬೆಳೆ ಮತ್ತು ಪ್ರಾಣಿಗಳು ಪಕ್ಷಿಗಳು ಯಾವುದೇ ಆಗಲಿ ಆ ಸ್ವಾಮಿ ಹೇಳಿದ್ರ ಪ್ರಕಾರ ನಾವು 106 ವರ್ಷದಿಂದ ನಾವು ಕಾರ್ಣಿಕವನ್ನು ಕೇಳ್ತೀವಿ. ಮಳೆ ಬೆಳೆ ಈ ವರ್ಷ 12 ಅಡಿ ಭಾಗ ಮಳೆ ಮುಂಗಾರು ಚೆನ್ನಾಗಿ ಒಳ್ಳೆಯ ಲಾಭ ಕೊಡುತ್ತೆ. ಹಿಂಗಾರು ಸುಮಾರು 4 ಅಡಿ ಭಾಗ ಒಂದು ಸ್ವಲ್ಪ ಕಮ್ಮಿ ಬೆಳೆ ಆಗುತ್ತೆ. ಕಷ್ಟಪಟ್ಟು ಮಾಡಿದವರಿಗೆ ಮುಂಗಾರು ಒಳ್ಳೆ ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳಿ ಸ್ವಾಮಿ ನಂಬಿಕೆಯಿಂದ ನಾವು ಪ್ರತಿ ವರ್ಷವೂ ನಾವು ಕಾರ್ಣಿಕ ಕೇಳ್ತೀವಿ. ಕಾರ್ಣಿಕ ಹೇಳಿದಾಗ ಯಾವತ್ತೂ ಹುಸಿಯಾಗಿಲ್ಲ. ಆ ಪ್ರಕಾರ ಇವತ್ತು ಚಂದ್ರನ ನೋಡೋ ದಿವಸ ವರ್ಷಕ್ಕೊಂದು ಸರಿ ನಾವು ಚಂದ್ರನ ನೋಡಿ ಕಾರ್ಣಿಕವನ್ನು ಹೇಳುತ್ತೆ. ಆ ನಂಬಿಕೆ ಮೇಲೆ ಆ ಸ್ವಾಮಿ ಏನು ಹೇಳಿದೆ ಅದೇ ಪ್ರಕಾರ ಪ್ರತಿ ವರ್ಷವೂ ಆಗ್ತಾ ಇದೆ. ಆ ಸ್ವಾಮಿ ನಾವು ನಂಬಿಕೆಯಿಂದ ನಾವು ಕೇಳಿ ಏನು ಹೇಳುತ್ತೋ, ಈಗ ಮುಂಗಾರು 12 ಅಡಿ ಆದಾಯ ಅಂತ ಹೇಳೈತೆ. ಆದರೆ ಹೆಚ್ಚಿನದಾಗಿ ಈಗ ಸ್ವಾಮಿ ಹೇಳೈತೆ ಅಂತ ಹೇಳಿದರೆ 12 ಅಡಿ ಭಾಗ ನಾವು ಒಂದು ಸ್ವಲ್ಪ ಮುಂಗಾರು ಹೆಚ್ಚಿಗೆ ಮಾಡ್ತೀವಿ. ಮುಂಗಾರು ಹೆಚ್ಚಿಗೆ ಮಾಡಿದಾಗ ಏನಾಗುತ್ತೆ, ಒಂದು ಸ್ವಲ್ಪ ಫಸಲು ಜಾಸ್ತಿ ಬರುತ್ತೆ. ನಾವೇನಾದರೂ ಹಿಂಗಾರು ಒಂದು ಸ್ವಲ್ಪ ಕಮ್ಮಿ ಹೇಳಿದ್ರಿಂದ ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ. ಆದರೆ ಆ ಸ್ವಾಮಿ ಈಗ ಮುಂಗಾರು ಹೇಳೈತಲ್ಲ, ಮುಂಗಾರು 12 ಅಡಿ ಭಾಗ ಆಗುತ್ತೆ ಅಂತ ಹೇಳೈತೆ. ಒಂದು ಸ್ವಲ್ಪ ರೈತರು ಹೆಚ್ಚಿಗೆ ಒತ್ತು ಕೊಟ್ಟು ಒಂದು ಸ್ವಲ್ಪ ಮುಂಗಾರಿಗೆ ನಾವು ಆ ಸ್ವಾಮಿ ನಂಬಿಕೆಯಿಂದ ಒಂದು ಸ್ವಲ್ಪ ಜಾಸ್ತಿ ನಾವು ಕಷ್ಟಪಟ್ಟು ರೈತರು ಕೆಲಸ ಮಾಡ್ತೀವಿ ಅಂತ ಹೇಳಿ